ಅತ್ಯಂತ ಸನ್ಯಾಸಿ ಜೀವನ ಸಾಗಿಸಿಕೊಂಡು ಮಠದಲ್ಲಿ ಅಧ್ಯಾತ್ಮದ ಚಿಂತನೆ ಹೇಳಿ ಆನಂದ ಜೀವನ ಕಳಿಬಹುದಾಗಿತ್ತು. ಆದರೆ ಇವತ್ತು ಈ ನಾಡ ಕಂಡ ಅಪರೂಪ ಕ್ರಾಂತಿಯೋಗಿಯಾಗಿರತಕ್ಕಂಥವ್ರು ಬಂಧುಗಳೇ, ಇಡೀ ಮನುಕುಲಕ್ಕೆ ಪುಣ್ಯಾತ್ಮರ ಹೋರಾಟದ ಕಿಚ್ಚನ್ನು ಹಚ್ಚಿಕೊಟ್ಟು ಮುಂಬೈ ಜೈಲಿನಲ್ಲಿ ಓದಿಟ್ಟು ಕೂಡ ಬೇಡಿ ಕೈಗೆ ಬಿಡಲಾರದಂತ ಒಂದು ಸಂಪ್ರದಾಯದ ದಿವ್ಯ ಶಕ್ತಿಯಾಗಿರತಕ್ಕಂಥ ಮಾಧವಾನಂದ ಪ್ರಭುಜಿಯವರ ಜನ್ಮ ಜನಾವೂ ಕೂಡ ಇವತ್ತಂತಕ್ಕಂಥ ಅಂತ ಗರಡಿನ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ ಗುರುಜಿಯವರಿಗೆ ಕೂಡ ಶರಣಾರ್ಥಿ ಹೇಳಿ, ಕೂಡಿರ್ತಕ್ಕಂಥ ಎಲ್ಲ ಪೂಜ್ಯ ರೈತ ಬಾಂಧವರೇ ತಮಗೆ ಮುಗಿದ ಕೈ ಬಾಗಿದ ತೆಲೆಗೆ ನಮಸ್ಕಾರಗಳನ್ನು ಹೇಳಿ, ಬಹುತೇಕ ನಾವು ಯಾವ ದೇಶದಾಗ ಇದ್ದೀವಿ ಅಂತಕ್ಕಂಥ ಒಂದ್ಸಲ ಆಲೋಚನೆ ಮಾಡ್ಬೇಕಾಗಿ. ನಾವು ಹೊರದೇಶದಾಗ ಇಲ್ಲ, ನಮ್ಮನೆ ದೇವರನ್ನ ನಾವು ಪೂಜೆ ಮಾಡಿ ಅವ್ರ ಆರಾಧನೆ ಮಾಡತಕ್ಕಂಥವ್ರು ನಾವುಗಳು ಪುಣ್ಯಾತ್ಮರೇ ಇವತ್ತು ಕಿವಿ ಕಿರುಡಾಗ್ಯಾವ, ಕಣ್ಣು ಕುರುಡಾಗ್ಯಾವ. ಇದಕ್ಕಾಗ್ಲಿಕ್ಕೆ ಕಾರಣ ಏನಂತಕ್ಕಂಥದ್ದು ಒಂದು ಸಲ ನೀವು ರೈತ ಬಾಂಧವರೆಲ್ಲ ಎಚ್ಚರಿಕೆ ವಿಚಾರವನ್ನು ಮಾಡಬೇಕು. ಹೋರಾಟ ಬಂಧುಗಳೇ, ನಿಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೋಣ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವರೆಲ್ಲರೂ ಪುಣ್ಯಾತ್ಮರ ಬಹುತೇಕ ಕಾಕ ಹೇಳ ನಾನು ವಾಟ್ಸಪ್ ಆಗಿ ನೋಡಿ ನಂದೊಂದು ಮಂತ್ರ ಐತೆ ತಿಳ್ಕೊಂಡು ನೋಡಿ. ಅದಕ್ಕೆ ಬಂಧುಗಳೇ, ದಯವಿಟ್ಟು ನಿಜವಾಗಿರ್ತಕ್ಕಂಥ ಹಸಿರು ಕ್ರಾಂತಿ ಹರಿಕಾರರು, ದೀನ ದಲಿತರು, ಅನ್ನದಾತರು ಏನೇನು ಬೋರ್ಡ್ ಹಚ್ಕೊಂಡು ಈ ಜಗತ್ತಿನಾಗ ನೀವು ಸಂಚಾರ ಮಾಡ್ತಾ ಇದ್ದೀರಿ, ನಿಜವಾಗಿ ಅನ್ನದಾತನ ಏನಾದ್ರೂ ನಿಮಗೆ ಕಳಕಳಿ ಇತ್ತಂದ್ರೆ, ಈ ಅನ್ನದಾತಂದು ಒಂದು ಹನಿ ಉಪಕಾರ ನಿಮಗೆ ಏನಾರ ಆಗಿತ್ತಂದ್ರೆ ಇವತ್ತು ಬಂದು ಇವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕಾರ್ಯ ನಮ್ಮದಾಗತಕ್ಕಂಥ ನಾಯಕರು ಮಾಡಬೇಕು ಅಂತಕ್ಕಂಥದನ್ನ ನಿಮ್ಮೆಲ್ಲರ ಪರವಾಗಿ ನಾನು ಯಾರ ಇರೋದನ್ನೆಲ್ಲ ಪುಣ್ಯಾತ್ಮರೇ, ಈ ರೈತರ ರಾಜಕಾರಣಿಗಳು ಇರೋದು ಎಲ್ಲವೇ ಬಂಧುಗಳೇ, ನಿಮ್ಮನ್ನೆಲ್ಲ ಎಸಿ ರೂಮ್ದಲ್ಲಿ ಕೊಡಿಸಿ ನಾವು ಬೆಳತನಕ ಬಿಸಿಲು ಮಳೆ ಅನ್ನದೆ ಮೈಗೆ ನಮ್ಮ ಮೈಯನ್ನು ಕೊರ್ಕೊಂಡು ನೀವು ಕೊಡ್ತಕ್ಕಂಥ ರೈತದೊಳಗೆ ಇಲ್ಲಿ ತನಕ ನಮ್ಮ ಹೆಂಡರು ಮಕ್ಕಳು ನಮ್ಮ ಜೀವನವನ್ನು ಕಟ್ಕೊಂಡು ಆದ್ರೂ ಕೂಡ ನಿಮಗೆಲ್ಲ ಒಳ್ಳೇದಾಗಲಿ ಅಂತಕ್ಕಂಥ ಆಲೋಚನೆಯಿಂದ ನಾವು ಒಂದು ಸಹನೆಯಿಂದ ಇಲ್ಲಿ ತನಕ ಬಂದಿದ್ದೀವಿ. ಅದಕ್ಕೆ ಸಹನೆ ಕಟ್ಟೆ ಒಡೆದದ ಇವತ್ತು ಬಹುತೇಕ ನಮ್ಮ ಕಬ್ಬವನ್ನು ತೆಗೆದುಕೊಂಡು ಒಂದು ವರ್ಷದಾಗ ಒಂದು ಕಾರ್ಖಾನೆ ಕಟ್ಟಿ ಬರುವ 10 ವರ್ಷದಾಗ 5 ಕಾರ್ಖಾನೆ ಕಟ್ಲಿಕ್ಕೆ ನಿಮಗೆ ರೊಕ್ಕ ಬರ್ತಾವ. ಆದ್ರೆ ರೈತ ಪುಣ್ಯಾತ್ಮರು ಬೀದಿಗೆ ಬಂದಾಗ ಒಂದು 200 ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ರೈತನ ಕಣ್ಣೀರು ಒರೆಸು ಬೀದಿಗೆ ಬರಬಾರ್ದಾಗಿತ್ತು. ಖರೆ ನಮ್ಮ ಕಳಕಳಿಯ ನಮ್ಮ ರೈತರನ್ನ ಅರ್ಥ ಮಾಡ್ಕೊಡ್ತಕ್ಕಂಥ ನಾಯಕರು ನಮ್ಮನ್ನು ಬೀದಿಗೆ ಬರೋಕೆ ಅವಕಾಶ ಮಾಡಿ ಕೊಡಬಾರ್ದಾಗಿತ್ತು ನಿಜವಾಗಿ. ಆದ್ರೆ ಪುಣ್ಯಾತ್ಮರ ಏನಾಗೈತಿ ಅಂತ ಕೇಳಿದ್ರೆ, ಹಿಂಗೆ ಹೋರಾಟ ಮಾಡ್ತಾರೆ, ಹಿಂಗೆ ಕೈ ಬಿಟ್ಟು ಹೋಗ್ತಾರೆ, ಹಿಂಗೆ ಹೋರಾಟ ಮಾಡ್ತಾರೆ, ಒಂದಿವ್ಸ ಹೋಗ್ಬಿಡ್ತಾರೆ ಅಂತಕ್ಕಂಥದ್ದು ಈ